ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕೊಲಾಲ್ ಮಾತಾಡ್ತಾ ಇರೋದು. ಸೊ ನೀವು ಅಂದ್ಕೊಂಡಿರ್ಬೋದು ಏನಪ್ಪ ಇವತ್ತು ನಾರ್ಮಲ್ ಆಗಿ ನಿನ್ನ ಹಿಂದೆ ಕಾರ್ಗಳು ನಿಂತ್ಕೊಂತ ಇರ್ತಾ ಇದ್ವು. ಸೊ ಇವತ್ತು ನೀನು ಯಾವುದೋ ಒಂದು ಹೈವೇಗೆ ಬಂದಿದ್ಯಾ ಅಂತ ನೀವು ಅನ್ಕೋಬೋದು. ಸೊ ಹೌದು, ಇವಾಗ ಹೈವೇಲ್ಲೇ ಇದ್ದೀನಿ. ಹೈವೇ ಪಕ್ಕದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ ಅಂತಲೇ ಹೇಳ್ಬೋದು. ಇದು ಶೋರೂಮ್ ಅಲ್ಲ, ದೊಡ್ಡ ಒಂದು 5 ಎಕರೆ ಲ್ಯಾಂಡಲ್ಲಿ ಏನೊಂದು ಕಾರ್ನ ಪಾರ್ಕ್ ಮಾಡಿರುವಂಥದ್ದು. ಕಾರಿಗೆ ಪಾರ್ಕಿಂಗ್ ಲಾಡ್ ಅಂತಲೇ ಹೇಳ್ಬೋದು. ಯೂಸ್ಡ್ ಕಾರ್ಸ್ನ ಒಂದು ಹಬ್ನ ಸ್ಪಿನ್ನಿ ಅವ್ರದ್ದು ಆಫೀಸ್ ನೀವು ನೋಡ್ತಾ ಇರುವಂಥದ್ದು, ದೊಡ್ಡದಾದ ಒಂದು ಸ್ಪಿನ್ನಿ ಆಫೀಸ್ನ ಇಲ್ಲಿ ಮಾಡಿರುವಂಥದ್ದು. ಸೊ ಇದರ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಒಂದು ಗ್ರೀನರಿ ಎಲ್ಲ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ನೋಡ್ತಾ ಇರುವಂಥದ್ದು ನೀವು. ಸೊ ಗಿಡಗಳ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇದು ಒಂದು ಪ್ಲಾಸ್ಟಿಕ್, ಆ್ಯಕ್ಚುಲಿ ಇದು ಪ್ಲಾಸ್ಟಿಕ್ ಆದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸುತ್ತಮುತ್ತಲು ಗಿಡ ಮರಗಳದ್ದೇ ಒಂದು ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು. ಇವಾಗ ಏನಂತ ಹೇಳಿದರೆ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಅದನ್ನು ಸ್ವಲ್ಪ ಕಮ್ಮಿ ಮಾಡಬೇಕು. ಆ ಕಾರಣಕ್ಕೋಸ್ಕರನೇ ಏನೋ ಗೊತ್ತಿಲ್ಲ, ಸ್ಪಿನ್ನಿಯವರು ಬೆಂಗಳೂರು ಹೊರಗಡೆ ಬಂದ್ಬಿಟ್ಟು ಆ ಮರ ಗಿಡಗಳು ಇರುವಂಥ ಜಾಗದಲ್ಲೇ ಈ ಒಂದು ಸ್ಪಿನ್ನಿ ಹಬ್ನ ಮಾಡಿರುವಂಥದ್ದು. ಹಾಗೆ ನಿಮಗೆ ಪಕ್ಕದಲ್ಲೇ ಕೆರೆ ಕೂಡ ಲೊಕೇಟ್ ಆಗಿದೆ, ಆಮೇಲೆ ತೋರಿಸ್ತೀನಿ. ಕೆರೆ ಕೂಡ ತುಂಬ ಒಂದು ದೊಡ್ಡದಾದ ಒಂದು ಕೆರೆ ಕೂಡ ಇದೆ, ಒಳ್ಳೆ ಎನ್ವಿರಾನ್ಮೆಂಟ್ ಕೂಡ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ನೀವು ಬಿಲ್ಡಿಂಗ್ನ ಇನ್ಫ್ರಾಸ್ಟ್ರಕ್ಚರ್ ನೋಡ್ಬೋದು ಯಾವ ಥರ ಮಾಡಿದರೆ ಅಂತ, ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಇದರ ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಈ ರೋಡ್ಗಳೆಲ್ಲ ನೋಡ್ಬೋದು, ಲೈಕ್ ಫಾರಿನಲ್ಲಿ ನೀವು ನೋಡ್ಬೋದು, ಫಾರಿನ್ಗಳಲ್ಲೆಲ್ಲ ಯಾವ ಥರ ರೋಡ್ಗಳಿದ್ದಾವೆ ಆ ಥರ ಒಂದು ರೋಡ್ ಮಾಡಿಬಿಟ್ಟು ಪಾರ್ಕಿಂಗ್ ಲಾಟ್ ಥರ ಮಾಡಿದ್ದಾರೆ. ಸೇಮ್ ಫಾರಿನಲ್ಲಿ ನಿಮಗೆ ಯಾವ ಥರ ಪಾರ್ಕಿಂಗ್ ಲಾಟ್ ಸಿಗುತ್ತೆ ಅದೇ ಥರ ಪಾರ್ಕಿಂಗ್ ಲಾಟ್ ಇಲ್ಲಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕಾರ್ಸ್ಗಳನ್ನೆಲ್ಲ ಲೈನಪ್ ಮಾಡಿ ನಿಲ್ಲಿಸಿದ್ದಾರೆ ನೋಡ್ತಾ ಇರುವಂಥದ್ದು ನೀವು. ಇಲ್ಲಿ ರೆನಾಲ್ಡ್ ಡಸ್ಟರ್ನ ಒಂದು ಕಾರ್ಸ್ಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಹಾಗೆ ಆ ಕಡೆ ಕಾಂಪ್ಯಾಕ್ಟ್ SUV ನಿಮಗೆ ಈಕೋ ಸ್ಪೋರ್ಟ್ಸ್ಗಳನ್ನು ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ತೋರಿಸ್ಬೋದು ಈಕೋ ಸ್ಪೋರ್ಟ್ಸ್ಗಳಿದ್ದಾವೆ. ಸೊ ಇಲ್ಲಿ ಕಾರ್ಸ್ಗಳು ಕೆಲವೊಂದೆಲ್ಲ ಸೇಲ್ ಆಗಿ ಹೋಗಿದೆ ಅಂತ ಕಾಣುತ್ತೆ ಇಲ್ಲಿ. ಸೊ ಮತ್ತೆ ಗಾಡಿಗಳು ಬೇರೆ ಗಾಡಿಗಳು ಇಲ್ಲಿ ರೀಪ್ಲೇಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದೊಂದಾಗಿ ಈಕೋ ಸ್ಪೋರ್ಟ್ಸ್ ವೆಹಿಕಲ್ನ ಇಲ್ಲಿ ನಿಮಗೆ ಸಾವಿರಾರು ಕಲೆಕ್ಷನ್ಗಳು ಸಿಗುತ್ತೆ. ಸೊ ನೋಡ್ಬೋದು ಮೇಲೆ ನಿಮಗೆ ಹೆಲಿಕಾಪ್ಟರ್ ಹೋಗ್ತಾ ಇದೆ ಆ್ಯಕ್ಚುಲಿ ಇಲ್ಲಿ. ಸೊ ಇಲ್ಲಿ ಪಕ್ಕದಲ್ಲಿ ಏರ್ಫೋರ್ಸ್ ಇರೋದ್ರಿಂದ ಹಾರಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಕಲೆಕ್ಷನ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಹಾಗೆ ಎಲ್ಲೆಲ್ಲಿ ಗಾಡಿಗಳನ್ನು ಹೇಗೆ ನಿಲ್ಲಿಸ್ಬೇಕು ಹಾಗೆ ನಿಲ್ಲಿಸಿದ್ದಾರೆ. ಹಾಗೆ ನೀವು ಒಂದು ಗಾಡಿಗಳನ್ನು ಬಂದರೆ ಇಲ್ಲಿ ನಿಮಗೆ ಸಾವಿರಾರು ಆಪ್ಷನ್ಗಳು ಸಿಗುತ್ತೆ. ಒಂದೇ ಈಕೋ ಸ್ಪೋರ್ಟ್ಸ್ನ ಬೇರೆ ಬೇರೆ ಕಲರ್ನ ವೇರಿಯಂಟ್ಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಇಲ್ಲಿ ಬ್ಲ್ಯಾಕ್ ಕಲರು ಮತ್ತು ಆರೆಂಜು ಈ ಥರ ತುಂಬ ಬೇರೆ ಬೇರೆ ಕಲೆಕ್ಷನ್ಗಳಿರೋದ್ರಿಂದ ನಿಮಗೆ ಒಂದು ತಗೊಳಕ್ಕೆ ಬಂದರೆ ಬೇರೆ ಬೇರೆ ಆಪ್ಷನ್ಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಯೂಸ್ಡ್ ಕಾರ್ಸಲ್ಲಿ ಈಗ ಹೊಸ ಕಾರ್ಸ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ಹೊಸ ಕಾರ್ಸ್ಗಳಲ್ಲಿ ನೀವು ಹೊಸ ಕಾರ್ನೇ ತೊಗೋಬೋದು. ಅದು ನೀವು ಟ್ರಸ್ಟ್ ಆಗಿ ತೊಗೋಬೋದು, ಯಾವ ಕಲರ್ ತೊಗೊಂಡ್ರು ನಿಮ್ಗೆ ಅದು ಗಾಡಿ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಏನಾಗುತ್ತೆ, ನಿಮಗೆ ಬೇರೆ ಬೇರೆ ಆಪ್ಷನ್ ಇರೋದ್ರಿಂದ ಸೊ ಯೂಸ್ಡ್ ಕಾರ್ಸಲ್ಲಿ ನೋಡಿನೇ ತೊಗೋಬೇಕಾಗತ್ತೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ನಾಗೆ ತೊಗೋಬೇಕಾಗತ್ತೆ. ಒಂದು 4-5 ಕಾರ್ಸ್ಗಳನ್ನ ನಿಮಗೆ ಒಟ್ಟಿಗೆ ಸಿಗೋದ್ರಿಂದ ಅದನ್ನು ನೀವು ಚೂಸ್ ಮಾಡಿ ತೊಗೋಬೋದು. ಹಾಗೆ ಇಲ್ಲಿ ನಿಮಗೆ ಓಡಾಡ್ಸೋಕ್ಕೆ ಗಾಡಿನ ಓಡಾಡೋಕ್ಕೆ ಕೂಡ ಜಾಗ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಟೆಸ್ಟ್ ಡ್ರೈವ್ಗೆ ನೀವೆಲ್ಲೂ ಹೊರಗಡೆ ಹೋಗೋದು ಬೇಡ, ಸೊ ಇಲ್ಲೇ ನೀವು ಟೆಸ್ಟ್ ಡ್ರೈವ್ ಮಾಡ್ಬೋದು. ಸೊ ಸಾಕಷ್ಟು ಜಾಗ ಕೂಡ ಇದೆ ನಿಮಗೆ. ಸೊ ಅಂತ ಹೇಳಿದ್ರೆ ಒಂದು 5ರಿಂದ 6 ರೋ ಆಗೋಷ್ಟು ಇದೇ ಥರ ಒಂದು ಸ್ಪೇಸು ಗಾಡಿ ಹೋಗೋದಕ್ಕೆ ಕೊಟ್ಟಿದ್ದಾರೆ. ನೀವು ಇಲ್ಲೇ ಟೆಸ್ಟ್ ಡ್ರೈವ್ ಕೂಡ ಮಾಡ್ಬೋದು. ಸೊ ನಿಮಗೆ ಇಲ್ಲಿ ಹ್ಯಾಚ್ ಬ್ಯಾಕ್ ವೆಹಿಕಲ್ಸ್ ಕೂಡ ಕೊಟ್ಟಿರುವಂಥದ್ದು ನಿಲ್ಲಿಸಿರುವಂಥದ್ದು ನೋಡ್ತಾ ಇರ್ಬೋದು ನೀವು. ಇಲ್ಲಿ i20 ಇದೆ, ಹಾಗೆ ಆ ಕಡೆ i10ಗಳನ್ನು ನಿಲ್ಲಿಸಿದ್ದಾರೆ, ಸಾಲಾಗಿ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಗಾಡಿಗಳು ಒಂದ್ರ ಮೇಲೆ ಒಂದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸ್ತಲ್ಲ, ಧೂಳು ಮಾತ್ರ ಹಿಡಿದಿದೆ. ಯಾಕಂತ ಹೇಳಿದರೆ ಇಲ್ಲಿ ಓಪನ್ ಪ್ಲೇಸಲ್ಲಿ ಗಾಡಿಗಳನ್ನು ನಿಲ್ಲಿಸಿದ್ದಾರೆ. ತುಂಬ ಒಂದು ದೊಡ್ಡ ಲ್ಯಾಂಡಲ್ಲಿ ಇದು ಲೊಕೇಟ್ ಆಗಿದೆ. ಅಲ್ಲಿ ನೋಡಿ ಟಿಲ್ ದ ಎಂಡ್ ಅಲ್ಲಿ ತನಕ ಅಂದರೆ ಹತ್ತತ್ರ 5 ಎಕರೆ ಲ್ಯಾಂಡ್ ಇದೆ ಅಂತ. ಇದು 5 ಎಕರೆ ಲ್ಯಾಂಡಲ್ಲಿ ಬರೀ ಕಾರ್ಗಳನ್ನು ನಿಲ್ಸೋಕ್ಕೋಸ್ಕರ ಈ ಸ್ಪಿನ್ನಿ ಹಬ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ನಿಮಗೆ ಕೂತ್ಕೊಳ್ಳಿಕ್ಕೆ ಕೂಡ ಇವಾಗ ಗಾಡಿ ತೊಗೊಳಕ್ಕೆ ಬರ್ತೀರಾ, ನಿಮಗೇನೋ ಆಯಾಸ ಆಗುತ್ತೆ ಅಥವಾ ಏನೋ ಮಾತಾಡಬೇಕು, ನಿಮ್ಮ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡಬೇಕು, ಇಲ್ಲ ಯಾವ ಕಾರ್ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ನೀವು ಡಿಸ್ಕಷನ್ ಮಾಡೋದಕ್ಕೆ ಅಂತಲೇ ನಿಮಗೆ ಒಂದು ಇಲ್ಲಿ ಒಳ್ಳೆ ಸಾಕಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಆರಾಮಾಗಿ ಕೂತ್ಕೊಂಡು ನೀವು ಚಿಲ್ ಮಾಡಿಕೊಂಡು ಗಾಡಿಗಳನ್ನು ನೋಡಿಕೊಂಡು ತೊಗೋಬೋದು. ಸೊ ಇಲ್ಲೇ ನಿಮಗೆ ಎಕ್ಸಿಕ್ಯೂಟಿವ್ ಬಂದು ಆ ಗಾಡಿ ನೀವು ಯಾವ್ದು ತೊಗೋಬೇಕು ಅಂತಿದ್ದೀರಾ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ನಿಮಗೆ ಕಾರ್ಪೆಟ್ ಇದು ಗ್ರೀನ್ ಕಲರ್ದು ಇದು ಕಾರ್ಪೆಟ್ ಕೂಡ ಹಾಕ್ಸಿರೋವಂಥದ್ದು ತುಂಬ ನೀಟಾಗಿದೆ, ತುಂಬ ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಮತ್ತು ಕಸದ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ, ಅಲ್ಲಿ ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ. ಸೊ ಇದು ಎಲ್ಲ ವುಡನಲ್ಲಿ ಮಾಡಿದ್ದಾರೆ, ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಮತ್ತು ಗಿಡಗಳಿಗೆ ಕೂಡ ಇಡೋದಕ್ಕೆ ಜಾಗ ಮಾಡಿದ್ದಾರೆ.
ತುಂಬ ಚೆನ್ನಾಗಿದೆ. ಎನ್ವಿರಾನ್ಮೆಂಟು ಒಳ್ಳೆ ಥರ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ರೋಡ್ಗಳಲ್ಲಿ ಯಾವ ಥರ ನಿಮಗೆ ಪಾರ್ಕಿಂಗು ಈ ಥರ ಬೋರ್ಡ್ಸ್ಗಳಿರುತ್ತೆ, ಅದೇ ಥರ ಬೋರ್ಡ್ಸ್ಗಳು ಕೂಡ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಎಲ್ಲ ಕಾರ್ಗಳಲ್ಲೂ ಸ್ಪಿನ್ನಿ ಅನ್ನೋ ಬ್ರ್ಯಾಂಡನ್ನ ಈ ಥರ ಹಾಕಿರ್ತಾರೆ. ಇದೆಲ್ಲವೂ ನಿಮಗೆ ಚೆಕ್ ಮಾಡಿಬಿಟ್ಟು ಗಾಡಿಗಳನ್ನು ನಿಲ್ಲಿಸಿರ್ತಾರೆ. ಪ್ರತಿಯೊಂದೂ ಕ್ವಾಲಿಟಿ ಚೆಕ್ ಆಗಿರುವಂಥ ಗಾಡಿಗಳು. ಒಳಗಡೆ ಅದರ 160 ಪಾಯಿಂಟ್ಸ್ ಎಷ್ಟೋ ಇದೆ, ಅದು ಚೆಕ್ ಆಗಿ ಗಾಡಿಗಳನ್ನು ಕ್ಲೀನಾಗಿ ನೀಟಾಗಿ ಆರ್ಗನೈಸ್ ಮಾಡಿ ನಿಲ್ಲಿಸಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಮುಂದೆ ನೋಡೋಣ ಮುಂದೆ ಏನಿದೆ ಅಂತ. ಸೊ ಇಲ್ಲೆರಡು ಕಾರು ಸ್ಟಾಪ್ ಬಿಟ್ಟಿದ್ದಾರೆ. ಸೊ ಇದು ಕೂಡ ಮೇ ಬಿ ಫಿಲಪ್ ಆಗುತ್ತೆ. ಸೊ ಸುತ್ತಲೂ ನೀವು ಎಲ್ಲೇ ನೋಡಿದ್ರೂ ಕಾರು ಎಲ್ಲ ಯೂಸ್ಡ್ ಕಾರ್ಸು, ಎಲ್ಲ ಸೇಲಿಗೆ ಬಂದಿರುವಂಥ ಕಾರು ಎಲ್ಲವನ್ನು ಬೆಸ್ಟು ಯೂಸ್ಡ್ ಕಾರ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾರ್ಮಲ್ ಡೀಲರ್ ಹತ್ರ ಹೋದಾಗ ಹೆಂಗಿರುತ್ತೆ ಅಂತ ಹೇಳಿದ್ರೆ ಕಾರ್ಸ್ನ ಅವರು ಡೈರೆಕ್ಟಾಗಿ ತಂದು ನಿಲ್ಲಿಸಿರ್ತಾರೆ. ಸೊ ಅವರಿಗೆ ಚೆನ್ನಾಗಿರುತ್ತೆ ಅದಕ್ಕೆ ತಂದು ನಿಲ್ಲಿಸಿರ್ತಾರೆ. ಬಟ್ ಇದರಲ್ಲಿ ಎಲ್ಲವನ್ನು ಕ್ವಾಲಿಟಿ ಚೆಕ್ ಆಗಿ ತಂದು ನಿಲ್ಲಿಸಿ ಹಾಗೆ ಅದರ ಮೇಲೆ ಪ್ರತಿಯೊಂದಕ್ಕೂ ನಿಮಗೆ ವಾರಂಟಿ ಕ್ಲೈಮ್ ಮಾಡಿಕೊಡ್ತಾರೆ. ಆ್ಯಂಡ್ ಗಾಡಿಗಳು ಅಷ್ಟೇ ನೀಟಾಗಿ ಮ್ಯಾನೇಜ್ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ಸು ಡೆಂಟ್ಸು ಏನೂ ಕೂಡ ಗಾಡಿಗಳಲ್ಲಿ ಇರಲ್ಲ. ಎಲ್ಲ ಆಕ್ಸಿಡೆಂಟ್ ಫ್ರೀಸ್ ಗಾಡಿಗಳನ್ನು ಇವರು ಸೆಲ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ದೊಡ್ಡ ಒಂದು ನೋಡ್ಬೋದು ನೀವು ಈ ಕಡೆ XUV ಗಾಡಿಗಳನ್ನು ಇಲ್ಲಿ ನಿಲ್ಲಿಸಿದ್ದಾರೆ. ಬಟ್ ಓಪನ್ ಪ್ಲೇಸಲ್ಲಿ ನಿಮಗೆ ಹ್ಯಾಚ್ ಬ್ಯಾಕು ಮತ್ತು ಮಿಡ್ ಸೆಗ್ಮೆಂಟ್ನ ಗಾಡಿಗಳನ್ನು ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಬನ್ನಿ ಒಳಗಡೆ ಹೋಗೋಣ. ಅಲ್ಲಿ ಫುಲ್ಲು XUV ಗಾಡಿಗಳನ್ನೇ ನಿಲ್ಲಿಸಿದ್ದಾರೆ. ನೋಡ್ಬೋದು ನೀವು. ಬರೀ XUV ಗಾಡಿಗಳಿಗೋಸ್ಕರನೇ ಒಂದು ಪಾರ್ಕಿಂಗ್ ಲಾಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಯಾರ್ಡು. ಸೊ ನೋಡ್ಬೋದು ನೀವು ಇಲ್ಲಿ XUV ಇದೆ ಮತ್ತು ನಿಮಗೆ ಯಾವುದಿದು ಟಾಟಾ ನೆಕ್ಸಾನು ಮತ್ತು ಹ್ಯಾರಿಯರು ಮತ್ತು ನಿಮಗೆ ಮಾರಿಸ್ ಗ್ಯಾರೇಜು, ನಿಸ್ಸಾನು ಈ ಥರ ನಿಮಗೆ ದೊಡ್ಡ ದೊಡ್ಡ ಗಾಡಿಗಳನ್ನು ನಿಲ್ಲಿಸಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಸ್ಕಾರ್ಪಿಯೋ ವೆಹಿಕಲ್ಸ್ ಕೂಡ ಸಾಲಾಗಿ ನಿಲ್ಲಿಸಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ನಿಮಗೆ ಒಂದಕ್ಕಿಂತ ಒಂದು ಗಾಡಿಗಳು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ವೈಟ್ ಕಲರು, ಬ್ಲ್ಯಾಕ್ ಕಲರು ಮತ್ತು ನಿಮಗೆ ಬೇರೆ ಬೇರೆ ಆಪ್ಷನ್ಗಳಿದ್ದಾವೆ. ವೈಟಲ್ಲೇ ನಿಮಗೆ 3-4 ಆಪ್ಷನ್ ಇದೆ. ಹಾಗೆ ಸಿಲ್ವರ್ ಕಲರ್ ಇದೆ. ಆಮೇಲೆ ಮತ್ತು ನಿಮಗೆ XUV ಇದೆ, XUV 500 ಇದೆ ನೋಡ್ತಾ ಇರುವಂಥದ್ದು. ಇದಂತೂ ಸೆಕೆಂಡ್ ಜೆನ್ದು ಲೇಟೆಸ್ಟ್ ಮಾಡೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಗಾಡಿ ಕೂಡ. ಹಾಗೆ ನಿಮಗೆ ಬ್ರೆಝಾ, ಟಾಟಾ ನೆಕ್ಸಾನು ಆ ಥರ ಗಾಡಿಗಳು XUV ಗಾಡಿಗಳು ಕೂಡ XUV SUV ಗಾಡಿಗಳನ್ನು ಕೂಡ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಸ್ಪಿನ್ನಿ ಅವ್ರದ್ದು ಹಬ್ ಆಗಿರುವಂಥದ್ದು. ಸೊ ಇಲ್ಲಿ ಕಾರ್ಸ್ಗಳನ್ನು ತಗೊಳ್ಳೋದ್ರಿಂದ ನಿಮಗೆ ಎಲ್ಲದರಲ್ಲೂ ವಾರಂಟಿ ಸಮೇತ ಬರುತ್ತೆ. ಸೊ ದ್ಯಾಟ್ ನೀವು ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ಸೊ ಗಾಡಿ ಏನಾದರೂ ಪ್ರಾಬ್ಲಮ್ ಬರುತ್ತೆ ಅದು ಆ ಥರ ಏನು ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ಹಾಗೆ ಇಲ್ಲಿ ಎನ್ವಿರಾನ್ಮೆಂಟ್ ಕೂಡ ಅದೇ ಥರ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನೀವು ಸುತ್ತಮುತ್ತಲು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ. ಸೊ ಹೊರಗಡೆ ಬೆಂಗಳೂರು ಒಳಗಡೆ ಏನಾಗುತ್ತೆ ತುಂಬ ಗಲಾಟೆ ಗೌಜು, ನಿಮ್ಗೆ ಅಷ್ಟು ಪೀಸ್ ಇರಲ್ಲ. ಪೀಸ್ ಮೈಂಡಲ್ಲಿ ಬಂದು ತೊಗೊಂಡ್ರೆ ಮಾತ್ರ ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಗಾಡಿಗಳನ್ನು ತೊಗೊಳಕ್ಕೆ ಸಾಧ್ಯ. ಹಾಗೆ ನಿಮಗೆ 108 ಕಲೆಕ್ಷನ್ಸ್ ಇದ್ದರೆ ಸೊ ವೈ ನಾಟ್ ಅಲ್ವಾ. ನಿಮಗೆ ಇವಾಗ ನಾನು ಈ ಗಾಡಿ ತೊಗೊಳಕ್ಕೆ ಬಂದಿರ್ತೀನಿ ಅಂದರೆ ನಾನು ಒಂದೇ ವೈಟೇ ನೋಡ್ತಾ ಇದ್ದರೆ ಅದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಹಾಗೆ ನಿಮಗೆ ಇಲ್ಲ ನನಗೆ ಅದಾ ಅಂತ ಹೇಳ್ಬಿಟ್ಟು ನನಗೆ 4-5 ಆಪ್ಷನ್ ಕೊಟ್ಟಾಗ ಸೊ ಡೆಫಿನೆಟಾಗಿ ಒಂದಲ್ಲ ಒಂದು ಗಾಡಿಗಳು ನಮ್ಗೆ ಇಷ್ಟ ಆಗ್ತಾ ಹೋಗುತ್ತೆ. ಹಾಗೆ ನಮಗೆ ಬ್ಲೂ ಕಲರ್ ಗಾಡಿ ಇದೆ i10ನಲ್ಲಿ. ಸೊ ಈ ಥರ ತುಂಬ ಕಲೆಕ್ಷನ್ ಇದೆ. ಆ ಕಡೆ ನೋಡೋಣ. ಆ ಕಡೆ ನಿಮಗೆ ನಿಯಾನ್ ಗಾಡಿಗಳಿದೆ. ಸೊ ನೋಡ್ಬೋದು ಅಲ್ಲಿ ಕೀ ಪಾರ್ಕಿಂಗ್ ಕೂಡ ಇದೆ. ಎಲ್ಲ ಗಾಡಿಗಳ ಒಂದು ಕೀ ಪಾರ್ಕಿಂಗ್ ಅಲ್ಲಿ ಮಾಡಿದ್ದಾರೆ. ಕೀ ನೋಡ್ಬೋದು ನೀವು, ಅಷ್ಟೊಂದು ಕೀ ಕಲೆಕ್ಷನ್ಸ್ ಇಲ್ಲಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ಗಾಡಿ ಪಾರ್ಕ್ ಆಗುತ್ತೆ. ಆ್ಯಕ್ಚುಲಿ ಇಲ್ಲಿ ಈ ಥರ ಮಾರ್ಕ್ ಎಲ್ಲೆಲ್ಲಿ ಮಾಡಿದ್ದಾರೆ ಅಲ್ಲೆಲ್ಲ ಗಾಡಿಗಳ ಪಾರ್ಕ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇಲ್ಲಿ ನಿಮಗೆ ಕಸ್ಟಮರ್ ಪ್ಲೇಸ್ಗೆ ಇಲ್ಲಿ ನಿಮ್ಮ ಗಾಡಿ ಸೆಲೆಕ್ಷನ್ ಆಯಿತು, ನಿಮಗೆ ಇವಾಗ ಜಸ್ಟ್ ಲರ್ನರ್ ಅಂತ ಹೇಳಿದ್ರು ಕೂಡ ನಿಮಗೆ ಕಸ್ಟಮರ್ ಪ್ಲೇಸ್ಗೆ ಎಲ್ಲೇ ಇದ್ರು ನಿಮಗೆ ಆಲ್ ಓವರ್ ಬೆಂಗಳೂರು ಎಲ್ಲೇ ಇದ್ರೂ ನಿಮಗೆ ಹೋಮ್ ಡೆಲಿವರಿ ಕೂಡ ಆಪ್ಷನ್ ಮಾಡ್ತಾರೆ. ಇವ್ರದ್ದೇ ಒಂದು ದೊಡ್ಡ ಟ್ರಕ್ಗಳಲ್ಲಿ ಈವನ್ ನಿಮ್ಮದೇ ಕಾರ್ ಸೆಲ್ ಮಾಡಬೇಕಾ ಅಥವಾ ನೀವೇ ಮನೆ ಹತ್ರನೇ ಕರೆಸ್ಕೊಂಡು ಗಾಡಿಗಳನ್ನು ಇವಾಗ ನೀವು ಆನ್ಲೈನಲ್ಲಿ ನೋಡ್ಬೋದು. ಆನ್ಲೈನಲ್ಲಿ ಯಾವುದಾದ್ರೂ ಈ ಸ್ಪಿನ್ನಿ ಅವ್ರದ್ದೇ ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ್ದಾದ್ರು ಗಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಜಸ್ಟ್ ಒಂದು ಟೆಸ್ಟ್ ಡ್ರೈವ್ಗೋಸ್ಕರ ಬುಕ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟ್ ಅದೇ ಕಾರು ಎಕ್ಸಾಕ್ಟ್ ಕಾರು ಮನೆ ಹತ್ರನೇ ತಗೊಂಬಂದು ಲಾರಿಲಿ ತಗೊಬಂದು ಇಳಿಸಿ ನೀವು ಅಲ್ಲೇ ಟೆಸ್ಟ್ ಡ್ರೈವ್ ಮಾಡಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಕಳಿಸ್ಬೋದು, ಇಲ್ಲ ಇಷ್ಟ ಆದರೆ ಅಲ್ಲೇ ಬುಕ್ ಮಾಡ್ಕೋಬೋದು. ಆ ಥರ ಒಂದು ಫೆಸಿಲಿಟಿ ಕೂಡ ಸ್ಪಿನ್ನಿ ಅವ್ರು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನೇ ಬೆಸ್ಟ್ ಸಜೆಷನ್ ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದ್ರೇ ಬೆಟರು. ನೀವು ಅಲ್ಲೇ ಆರ್ಡರ್ ಮಾಡಿದ್ರೆ ಒಂದು ಗಾಡಿ ಮಾತ್ರ ನಿಮ್ಮ ಕೈಯಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದರೆ ನಿಮ್ಗೆ 4-5 ಗಾಡಿ ಇರೋದ್ರಿಂದ ಎಲ್ಲ ಗಾಡಿನೂ ಓಡಿಸಿದಾಗ ನಿಮಗೆ ಪ್ರತಿಯೊಂದು ಗಾಡಿಯಲ್ಲೂ ಒಂದೊಂದು ಥರ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೊಂದು 2016, 17, 18 ಆ ಥರ ಮಾಡೆಲ್ಗಳಿರೋದ್ರಿಂದ ಪ್ರತಿಯೊಂದು ಫೈನ್ ಟ್ಯೂನ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಈ ಥರ ನಿಮಗೆ ಸಾಕಷ್ಟು ಸ್ಪೇಸ್ ಕೂಡ ಕೊಟ್ಟಿರೋವಂಥದ್ದು ಕೂತ್ಕೊಳ್ಳೋಕ್ಕೆ. ಎಲ್ಲ ಒಂದು ಲೇನ್ಗಳಲ್ಲಿ ಈ ಥರ ಒಂದು ಕೂತ್ಕೊಳ್ಳೋ ಫೆಸಿಲಿಟಿ ಮಾಡಿದ್ದಾರೆ. ಸೊ ಅಲ್ಲಿ ನಿಮಗೆ
ಪೀಸಾಗಿ ಕೂತ್ಕೊಂಡು ಗಾಡಿಗಳನ್ನು ತಗೊಳ್ಳೋವಂಥ ಫೆಸಿಲಿಟಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಕಡೆ ಬರ್ಬೋದು, ನೀವು ಒಳಗಡೆ ಹೋಗೋಣ, ಆ ಕಡೆ ಹೋಗೋಣ. ಸೊ ಅಲ್ಲಿ ನೀವು ನೋಡ್ಬೋದು, ಅಲ್ಲೂ ಕೂಡ ನಿಮಗೆ ಕೆರೆ ಕಾಣಿಸ್ತಾ ಇರುವಂಥದ್ದು. ಕೆರೆ ತುಂಬ ನೀಟಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಬೆಂಗಳೂರು ಕೆರೆಗಳ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕಸ ಕಡ್ಡಿ ಆ ಥರ ತುಂಬ್ಕೊಂಡ್ಬಿಟ್ಟಿದೆ. ಬಟ್ ಆ ಥರ ಇಲ್ಲ, ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು, ಏರ್ ಫೋರ್ಸ್ ಕೂಡ ಪಕ್ಕದಲ್ಲೇ ಇದೆ, ಹೆಲಿಕಾಪ್ಟರ್ ಕೂಡ ಹಾರಾಡ್ತಾನೆ ಇರ್ತವೆ ಅಂತಲೇ ಹೇಳ್ಬೋದು. ಅದು ಒಂದು ಮಜಾ, ನೋಡೋದಕ್ಕೆ ಮಜಾ ಅಲ್ವಾ. ಸೊ ಈ ಥರ ನಿಮಗೆ ಹೋಂಡಾ ಸಿಟಿ ಕಾರ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಪ್ರತಿಯೊಂದು ಯಾವ ಮಾಡೆಲ್ ಇಲ್ಲ ಅಂತ ಹೇಳಿ ಆ ಮಾಡೆಲ್ ಎಲ್ಲವೂ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೂಡ ನೋಡ್ಬೋದು ನೀವು, ಸಿಟ್ಟಿಂಗ್ ಏರಿಯಾ ಮಾಡಿದ್ದಾರೆ. ಸೊ ವುಡನ್ದಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಚಿಕ್ಕ ಚಿಕ್ಕ ಪಾಟ್ಸ್ಗಳನ್ನು ಕೂಡ ಇಲ್ಲಿಟ್ಟಿದ್ದಾರೆ. ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಎನ್ವಿರಾನ್ಮೆಂಟ್ಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಕೆರೆ, ಸೊ ನೋಡ್ಬೋದು ನೀವು, ಇಲ್ಲಿ ಒಂದು ಕೆರೆ ಇದೆ. ಕೆರೆ ಎಷ್ಟು ಕ್ಲೀನಾಗಿದೆ ಅಂತಲೇ ನೋಡ್ಬೋದು ನೀವು. ಕೆರೆ ಪಕ್ಕದಲ್ಲಿ ಈ ಒಂದು ಶೋರೂಮ್ ಲೊಕೇಟ್ ಆಗಿರೋದ್ರಿಂದ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಅದು ಕೂತ್ಕೊಳ್ಳೋಕ್ಕೆ ಇಲ್ಲಿ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ, ಒಳ್ಳೆ ಗಾಳಿ ಬರ್ತಾ ಇದೆ. ಬೆಂಗಳೂರು ಒಳಗಡೆ ಅಷ್ಟು ಪೊಲ್ಯೂಷನ್ ಆಗಿಬಿಟ್ಟು ಕೆಟ್ಟೋಗ್ಬಿಟ್ಟಿದೆ. ಆದರೆ ಇಲ್ಲಿ ಬಂದರೆ ನಿಮ್ಗೆ ಒಳ್ಳೆ ಗಾಳಿ, ಒಳ್ಳೆ ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡಿಕೊಂಡು ಗಾಡಿನ ತೊಗೊಂಡು ಹೋಗ್ಬೋದು. ಮನಸ್ಸಿಗೆ ಇಷ್ಟವಾಗದ ಗಾಡಿ ತೊಗೊಂಡು ಹೋಗ್ಬೋದು. ಸೆಕೆಂಡ್ ಹ್ಯಾಂಡ್ ಕಾರ್ ಯಾರು ತೊಗೊಳೋಕ್ಕಾಗುತ್ತೆ? ಸೊ ಬಡವರು ಜಾಸ್ತಿ ತೊಗೊತಾರೆ ನನಗೆ ಗೊತ್ತಿರೋಂಗೆ. ಈವನ್ ಇನ್ ಕೇಸ್ ಫಸ್ಟ್ ಹ್ಯಾಂಡ್ ಹೋಗೋಕ್ಕೆ ಇಷ್ಟ ಇಲ್ಲ ಕೆಲವರಿಗೆ, ಹೊಸದು ಕಾರ್ ತೊಗೊಂಡು ಏನಾದರೂ ಜಸ್ಟ್ ಒಂದು ಚಿಕ್ಕ ಸ್ಕ್ರಾಚ್ ಆದ್ರೂ ಎದೆಗೆ ಡಗ್ ಅಂತ ಹೊಡೆದಂಗಿರುತ್ತೆ. ಸೊ ಅಂಥವ್ರಿಗೆ ಈ ಸೆಕೆಂಡ್ ಹ್ಯಾಂಡ್ ಕಾರ್ನ ಬೆಂಗಳೂರಲ್ಲಿ ಯೂಸ್ ಮಾಡೋದ್ರಿಂದ ಸೊ ತುಂಬ ಯೂಸ್ಫುಲ್ ಅಂತ ಅನ್ಕೊತೀನಿ. ಸೊ ಹೋಂಡಾ ಸಿಟಿ ಆ್ಯಕ್ಚುಲಿ ನಂಗೆ ಇದೆಲ್ಲ ಫೇವ್ರೇಟ್ ಕಾರ್ಗಳು. ನಿಮಗೆ ನೋಡಿ, ಸನ್ರೂಫ್ ಇರೋ ಗಾಡಿಗಳನ್ನು ಲೈನ್ ಅಪ್ ಆಗಿ ನಿಲ್ಲಿಸಿದ್ದಾರೆ. ಹೋಂಡಾ ಸಿಟಿ ಸನ್ರೂಫ್ ಇರೋ ಗಾಡಿಗಳನ್ನು ನಿಮಗೆ ಬೆಂಗಳೂರಲ್ಲಿ ಯಾವುದೋ ಒಂದು ಶೋರೂಮ್ಗೆ ಹೋದರೆ ಒಂದೇ ಆಪ್ಷನ್ ಸಿಗುತ್ತೆ. ಸೊ ಹೋಂಡಾ ಸಿಟಿ ಸನ್ರೂಫ್ ಇರೋ ಗಾಡಿಗಳು ನಾರ್ಮಲಾಗಿ ನಿಮ್ಗೆ ಸಿಗೋದೇ ಇಲ್ಲ ಬೆಂಗಳೂರಲ್ಲಿ ಎಲ್ಲೂ. ಸೊ ಈ ಥರ ಲೈನಾಗಿ ನಿಲ್ಲಿಸ್ಬಿಟ್ಟಿದ್ದಾರೆ ಅದು. ಸೊ ಬೇಸಿಕ್ ವೇರಿಯಂಟ್ ಎಲ್ಲ ಆ ಕಡೆ ಇಟ್ಟಿದ್ದಾರೆ, ಅದಕ್ಕೆ ನಿಮಗೆ ಸನ್ರೂಫ್ ಬರೋದಿಲ್ಲ. ನಿಮ್ಗೆ ಸನ್ರೂಫ್ ಬೇಕಾ? ಇವು 3 ಆಪ್ಷನ್ ಇದೆ ಸರ್, ಯಾವ್ದು ಚೂಸ್ ಮಾಡ್ಕೋತೀರಾ? ಬನ್ನಿ, ಅದು ನೋಡ್ಬೋದು ಅಲ್ವಾ. ಸೊ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಗಾಡಿ ಎಲ್ಲ ಕ್ಲೀನಾಗಿದೆ, ಬಟ್ ಡಸ್ಟ್ ಹಿಡ್ದಿದೆ. ಯಾಕಂತ ಹೇಳಿದ್ರೆ ಔಟ್ಸೈಡಲ್ಲಿ ನಿಲ್ಸಿರೋದ್ರಿಂದ ಡಸ್ಟ್ ಹಿಡ್ದಿದೆ ಅಷ್ಟೇ. ಆ್ಯಂಡ್ ಪಾರ್ಕಿಂಗ್ ಎಲ್ಲ ನೋಡಿದ್ರಲ್ಲ, ಕ್ಲೀನಾಗಿ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲ ಪೇಂಟಿಂಗ್ಸ್ ಎಲ್ಲ ನೋಡ್ಬೋದು. ಆ ಕಡೆ ಹೋಗೋದಕ್ಕೆ ಜಾಗ, ಈ ಕಡೆ ಬರೋದು, ಆ ಕಡೆ ಒಳಗೆ ಹೋಗೋದಕ್ಕೆ ವೈಟ್ ಕಲರಲ್ಲಿ ಮಾಡಿದ್ದಾರೆ. ಹಾಗೆ ನಿಮಗೆ ಹಂಪ್ಸ್ಗಳೆಲ್ಲ ಇರುತ್ತೆ, ನೋಡ್ಬೋದು ನೀವು. ಕೆಲವರು ಗಾಡಿ ತೊಗೊಂಡಿರೋ ಖುಷಿಲಿ ಇಲ್ಲ ಅಂತ ಹೇಳಿದ್ರೆ ಟೆಸ್ಟ್ ಡ್ರೈವ್ ಮಾಡೋ ಖುಷಿಯಲ್ಲಿ, ಯಾಕಂತ ಹೇಳಿದ್ರೆ ಮತ್ತೆ ಅವ್ರು ತೊಗೊಂಡು ಹೋಗ್ತಾರೆ ಇಲ್ಲೋ ಗೊತ್ತಿಲ್ಲ, 4-5 ಕಾರ್ನ ಟೆಸ್ಟ್ ಡ್ರೈವ್ ಮಾಡ್ತಾರೆ. ಕೆಲವೊಬ್ರು ಬೆನ್ಸ್ ಟ್ರೈ ಮಾಡ್ಬೋದು. ಸೊ ಅಂಥವ್ರು ಫಾಸ್ಟಾಗಿ ಹೋಗ್ತಾರೆ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಥರ ಒಂದು ಸೈಡು ಇದು ಹಂಪ್ಸ್ಗಳು ಕೂಡ ಹಾಕ್ಸಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಎಲ್ಲ ಕಡೆ ನಿಮಗೆ ಹಂಪ್ಸ್ ಕೊಟ್ಟಿದ್ದಾರೆ. ಒಂದು 5ರಿಂದ 6 ಹಂಪ್ಸು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹತ್ತತ್ರ ಒಂದು 100 ಮೀಟರ್ ಇದಕ್ಕೇನೆ ನಿಮಗೆ 5 ಹಂಪ್ಸ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಗಾಡಿ ಟಚ್ ಆಗಬಾರ್ದು, ಫಾಸ್ಟಾಗಿ ಗಾಡಿ ಯಾರು ಓಡಿಸ್ಬಾರ್ದು. ಒಂದು 20-10 ಆ ಥರ ಇರಬೇಕು. ಸೊ ಅವರಿಗೆ ಗಾಡಿನ ಎಕ್ಸಾಕ್ಟು ಕಂಡೀಷನ್ ತಿಳ್ಕೊಬೇಕು ಅಂತ ಹೇಳಿದರೆ ಇಷ್ಟಿದ್ರೇ ಸಾಕು. ಜಸ್ಟ್ ಒಂದು ಫಸ್ಟು ಗೇರಲ್ಲೇ ಫಸ್ಟು ಗೊತ್ತಾಗ್ಬಿಡುತ್ತೆ ಅದು ಯಾವ ಥರ ಪಿಕಪ್ ಗಾಡಿ ಇದೆ ಅಂತ ಹೇಳ್ಬಿಟ್ಟು. ಹಂಗಂತೇಳ್ಬಿಟ್ಟು ನೀವು ಓವರಾಗಿ ತುಳಿದ್ಬಿಟ್ಟು ಬೇರೆ ಗಾಡಿಗೆ ಇಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಹಂಪ್ಸ್ ಇಟ್ಬಿಟ್ಟಿದ್ದಾರೆ. ಹಾಗೆ ನಿಮಗೆ ಪ್ರತಿಯೊಂದನ್ನು ಲೈನಪ್ ಆಗಿ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಕೂಡ ಹಾಕ್ಸಿದ್ದಾರೆ. ಆ ಲೈಟ್ ಕೂಡ ನೈಟ್ ನೀವು ಬಂದರೆ ಒಂದು ಒಳ್ಳೆ ಹೊಳಪಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಗಾಡಿಗೆ ಮೇಲೆ ಬಿದ್ದಾಗ. ಸೊ ಆ ಥರ ನಿಮಗೆ ಗ್ರಾಫಿಕ್ಸ್ ಎಲ್ಲ ನೋಡ್ಬೋದು. ಆ ಬಿಲ್ಡಿಂಗಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ನೋಡಿ. ಸೊ ಆ ಥರ ಒಂದು ಎನ್ವಿರಾನ್ಮೆಂಟು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಯಲಹಂಕ ಹತ್ರ ಬರುತ್ತೆ, ಹುಣಸೆ ಮಾರನಹಳ್ಳಿ ಹತ್ರ ಬರುತ್ತೆ. ಬಂದು ಒಂದ್ಸಲಿ ನೀವು ಡೈರೆಕ್ಟಾಗಿ ಎಂಟ್ರಿ ಕೊಡ್ಬೋದು. ಇಲ್ಲಿ ಯಾರ್ದು ನಿಮ್ಗೆ ಸಪೋರ್ಟ್ ಬೇಕಾಗಿಲ್ಲ. ಬಂದು ಗಾಡಿನ ನೋಡಿದ ತಕ್ಷಣ ನಿಮಗೆ ಇಷ್ಟ ಆದರೆ ಇದನ್ನು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಡೈರೆಕ್ಟಾಗಿ ನಿಮ್ಗೆ ಇಲ್ಲಿ ಒಂದು ಎಕ್ಸಿಕ್ಯೂಟಿವ್ ಬರ್ತಾರೆ. ಎಕ್ಸಿಕ್ಯೂಟಿವ್ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಪ್ರತಿಯೊಂದು ಗಾಡಿಗೂ ನಿಮಗೆ ಎಕ್ಸಿಕ್ಯೂಟಿವ್ ಬಂದು ಇದು ಕೊಡ್ತಾರೆ, ನೋಡ್ಬೋದು ನೀವು. ಇವಾಗ ಒಂದು ಕಾರ್ ಬರ್ತಾ ಇದೆ, ಹೋಗ್ತಾ ಇದೆ, ಅಲ್ಲಿ ಹೋಗಿ ಪಾರ್ಕ್ ಆಗುತ್ತೆ. ಆಟೋಮೆಟಿಕ್ ಕರೆಕ್ಟಾಗಿ ಹೋಗ್ತಾ ಇದೆ. SX ವೇರಿಯಂಟ್ ಇದು. ಅವ್ರು ಓಡಿಸ್ತಾ ಇರೋದು ಕೂಡ ಎಕ್ಸಿಕ್ಯೂಟಿವ್ ಕೂಡ. ಸೊ ನಾವು ಇನ್ನೊಂದ್ಸಲಿ ಅದನ್ನ ಗಾಡಿ ಯಾವ್ದಾದ್ರು ತೊಗೊಂಡು ಪಿಕಪ್ ಮಾಡಿಬಿಟ್ಟು ಅದನ್ನು ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ ಹೇಗಿರುತ್ತೆ ಅಂತ. ನಾನು ಓಡಿಸಲ್ಲ, ಅವ್ರ ಹತ್ರನೇ ಓಡಿಸ್ತೀನಿ. ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗಿದೆ ಗಾಡಿ ಅಂತ. ಆ್ಯಕ್ಚುಲಿ ಬೇಡ ನಮಗೇನಕ್ಕೆ ಹಾಕೊಂಡು ಹೋಗ್ಬಿಟ್ಟು ತುಂಬ ಗಾಡಿಗಳಿದ್ದಾವೆ, ಎಲ್ಲದಕ್ಕೂ ಗುದ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ. ನಾವೆಲ್ಲ ಓಡಿಸೋದು ಸ್ವಲ್ಪ ಹಂಗೆ ಇರುತ್ತೆ. ಸೊ ಆ ಕಾರಣಕ್ಕೆ ಸೊ ಬನ್ನಿ ಒಂದ್ಸಲಿ ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಗಾಡಿನ ಪಟ್ಟಂತೆ ಎತ್ಕೊಂಡ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡೋಣ. ಬರೀ ಪಾರ್ಕಿಂಗ್ ಲಾಟ್ ಅಷ್ಟೇ ದೊಡ್ಡದಿದೆ ಅಂತ ಅಂದ್ಕೊಂಡಿರ್ಬೋದು. ಇಲ್ಲ, ಇಲ್ಲಿ ಒಂದು ಲಾಂಜ್ ಇದೆ, ಅಂದರೆ ಇಲ್ಲೇ ಒಂದು ಆಫೀಸು. ಸೊ ಕಸ್ಟಮರ್ ಯಾರಾದರೂ ಡೈರೆಕ್ಟಾಗಿ ವಾಕಿನ್ ಆದರೆ ಇಲ್ಲೇ ಒಂದು ಎಕ್ಸಿಕ್ಯೂಟಿವ್ ನಿಮಗೆ ಗೈಡ್ ಮಾಡ್ತಾರೆ. ಇಲ್ಲಿಂದ ನಿಮಗೆ ಕಾರ್ಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಇಲ್ಲ ನೀವು ಕಾರ್ನ ಡೈರೆಕ್ಟಾಗಿ ನೋಡ್ಕೊಂಡ್ಬಂದು ಇಲ್ಲಿ ಬಂದರೆ ಇಲ್ಲಿ ನಿಮಗೆ ಎಕ್ಸಿಕ್ಯೂಟಿವ್ ಸಿಗ್ತಾರೆ. ಸೊ ಇದೇ ಒಂದು ಲಾಂಜ್ಗೆ ನಾವು ಬಂದಿರುವಂಥದ್ದು. ಸೊ ನೋಡ್ತಾ ಇರುವಂಥದ್ದು ಇಲ್ಲೇ
ಕಸ್ಟಮ್ ಹೇಳ್ಬೋದು. ಸೊ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಪಿನ್ನಿಯ ಒಂದು ದೊಡ್ಡದಾದ ಒಂದು ಟಿವಿ ಕೂಡ ಹಾಕಿದ್ದಾರೆ. ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಬಂದ ತಕ್ಷಣ ನಿಮಗೆ ಸ್ಪಿನ್ನಿ ಬಗ್ಗೆ ಇನ್ನಷ್ಟು ಸಾಕಷ್ಟು ತಿಳಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಇನ್ನೂ ಒಂದು ಮೇನ್ ಅಡ್ವಾಂಟೇಜ್ ಅಂತ ಹೇಳಿದರೆ ನಮ್ಮ ಕ್ರಿಕೆಟ್ ಗಾಡ್ ಸಚಿನ್ ತೆಂಡೂಲ್ಕರ್ ಅವರಿದ್ದಾರೆ. ಇವರು ನಿಮಗೆ ಒನ್ ಆಫ್ ದ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಸ್ಪಿನ್ನಿ ಅಂತಲೇ ಹೇಳ್ಬೋದು. ಹಾಗೆ ಸೆಕೆಂಡ್ ಒನ್ನು PV ಸಿಂಧು ಅವರು ಕೂಡ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರ್ತಾರೆ. ಸೊ ಹಾಗೆ ಇಲ್ಲಿ ಇದು ಕೂಡ ಕಾರು ಇವಾಗ ಸೇಲ್ ಆಗ್ತಾ ಇದೆ, ಹಾಗೆ ತೊಗೊಂಡು ಹೋಗ್ತಾ ಇದ್ದಾರೆ ಕಸ್ಟಮರ್ ಅಂತಲೇ ಹೇಳ್ಬೋದು. ಇದು ಈಕೋ ಸ್ಪೋರ್ಟು ಬ್ಲೂ ವೇರಿಯಂಟಲ್ಲಿದೆ. ನೋಡ್ಬೋದು ನೀವು ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಲವ್ ಅಟ್ ಫಸ್ಟ್ ಡ್ರೈವ್ ಅಂತ ಒಂದು ಬೋರ್ಡ್ ಹಾಕಿರುವಂಥದ್ದು. ಹಾಗೆ ಇವರು ಒಂದು ಸ್ಲೋಗನ್ ಇದೆ, ಗೋ ಫಾರ್ ಅಂತ. ಗೋ ಫಾರ್ ಅಂತ ಹೇಳಿದರೆ ನಿಮ್ಮ ಆಸೆಗಳಿಗೆ ಯಾವುದನ್ನು ತಡೆಗೋಡೆ ಇರಬಾರ್ದು. ನೀವು ಗಾಡಿನ ತೊಗೊಂಡು ಇದೇ ಥರ ಟೆಸ್ಟ್ ಡ್ರೈವ್ಗಳಿಗೆ ಹೋಗಬೇಕು, ಲಾಂಗ್ ಹೋಗಬೇಕು, ತಡೆಗೋಡೆ ಇರಬಾರ್ದು, ನಿಮಗೆ ಆ ಥರ ಒಂದು ಡ್ರೈವ್ ಮಾಡಿ ಅನ್ನೋ ಒಂದು ಸ್ಲೋಗನ್ ಜೊತೆಗೆ ಗೋ ಫಾರ್ ಅಂತ ಒಂದು ಸ್ಪಿನ್ನಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಆ ಕಡೆ ತೋರಿಸೋಣ. ಸೊ ಇಲ್ಲಿ ಸಾಕಷ್ಟು ಚೇರ್ಸ್ನ ವ್ಯವಸ್ಥೆ ಮಾಡಿದ್ದಾರೆ. ಸೊ ಯಾರಾದರೂ ಕಸ್ಟಮರ್ ಬಂದರೆ ಕೂತ್ಕೊಂಡು ಮಾತಾಡಲಿಕ್ಕೆ ಇಲ್ಲಿ ಒಂದು ಸಾಕಷ್ಟು ಚೇರ್ಸ್ನ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದು ಒಂದು ಆಫೀಸ್ ಸ್ಪೇಸು. ಸೊ ಪರ್ಸ್ನಲ್ ಏನಾದರೂ ಮಾತಾಡೋಂಗಿದ್ರೆ ಇಲ್ಲಿ ಮಾಡ್ಕೋಬೋದು. ಹಾಗೆ ನಿಮಗೆ ಇಲ್ಲಿ ವೆಬ್ಸೈಟ್ ಕೂಡ ಇದೆ. ಸೊ ಗಾಡಿಯ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ತಿಳ್ಕೊಬೋದು ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಒಂದು ಜಸ್ಟ್ ಒಂದು ಚಿಲ್ ಮಾಡೋದಕ್ಕೆ ಒಂದು ಕ್ಯಾಫಿಟೇರಿಯಾ ಕೂಡ ಇದೆ. ಕಾಫಿ ಟೀ ಏನು ಬೇಕು ಅದನ್ನು ತೊಗೊಂಡು ಕುಡ್ಕೊಂಡು ಆರಾಮಾಗಿರ್ಬೋದು. ಸೊ ಹಾಗೆ ಸ್ಪಿನ್ನಿಯ ಒಂದು ದೊಡ್ಡದಾದ ಒಂದು ಬೋರ್ಡ್ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು, ನಂಬರ್ ನೇಮ್ ಪ್ಲೇಟು. ಇಲ್ಲಿ ಕೂತ್ಕೊಳ್ಳೋಕೆ ಕೂಡ ಆಸನ ವ್ಯವಸ್ಥೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದು ಸ್ಪಿನ್ನಿಯ ಒಂದು ವಿಡಿಯೋ ಆಗಿರುತ್ತೆ. ಸೊ ನಮ್ಮ ವಿಡಿಯೋ ಇಷ್ಟ ಆದರೆ ನೀವು ಪ್ಲೀಸ್ ನನ್ನ ಚಾನೆಲ್ನ ಲೈಕ್, ಶೇರ್, ಕಾಮೆಂಟ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ. ಸೊ ಹಾಗೆ ಸ್ಪಿನ್ನಿಗೆ ಯಾವಾಗ ವಿಸಿಟ್ ಇತ್ತು, ಯಾವಾಗ ಓಡಿಸ್ತೀನಪ್ಪ ಅಂತ. ಸೊ ಹಾಗೆ ನೋಡ್ತಾ ಇರ್ಬೋದು ನಿಮಗೆ ಸ್ಪಿನ್ನಿ ವೆಹಿಕಲ್ಸು ಯಾವ ಥರ ಮನೆಗಳಿಗೆ ತೊಗೊಂಬರ್ತಾರೆ ಅಥವಾ ನಿಮಗೆ ಹೋಮ್ ಡೆಲಿವರಿ ಮಾಡ್ತಾರೆ ಅಂತ. ಸೊ ನೋಡ್ತಾ ಇರುವಂಥದ್ದು ನೀವು ಇಲ್ಲಿ ಸ್ಪಿನ್ನಿ ಟ್ರಕ್ ನೋಡ್ತಾ ಇರುವಂಥದ್ದು. ಈ ಸ್ಪಿನ್ನಿ ಟ್ರಕ್ ಮುಖಾಂತರನೇ ಗಾಡಿಗಳನ್ನು ಮನೆಗೆ ತರಿಸ್ತಾರೆ ಅಂತಲೇ ಹೇಳ್ಬೋದು. ಡ್ರೀಮ್ ಹೋಮ್ ಡೆಲಿವರಿ ಅಂತ ಅದರಲ್ಲೇ ಬರೆದಿದೆ. ಏನರ್ಥ ಅಂತ ಹೇಳಿದರೆ ನಿಮ್ಮ ಕನಸಿನ ಕಾರು ನಿಮ್ಮ ಮನೆಗೆ ತಂದು ಕೊಡುವ ವಾಹನ, ಆ ಥರ ಅಂತಲೇ ಹೇಳ್ಬೋದು. ರಿವರ್ಸ್ ಹೋಗೋಣ. ಸೊ ನಿಮ್ಮ ಏನು ವಾರ್ನಿಂಗು ಅಂತ ಗೊತ್ತಿಲ್ಲ ನನಗೂ. ಸೀಟ್ ಬೆಲ್ಟ್ ಹಾಕಿದ್ದೀನಿ. ಸ್ಪಿನ್ನಿ ಪಾರ್ಕಿಂಗ್ ಲಾಟಲ್ಲಿ ನಿಮ್ಗೆ ಆಪ್ಷನ್ ಇದೆ ನೋಡಿದ್ರಾ ಗಾಡಿ ಓಡಿಸೋದಕ್ಕೆ. ಸೊ ಮತ್ತೇನು ಬೇಕಲ್ವಾ? ನಾನು ಚೆನ್ನಾಗಿದ್ದೀನಿ. ಓಕೆ, ಸ್ಪಿನ್ನಿಯ ಒಂದು ಹಬ್ ಅಂತಲೇ ಸ್ಪಿನ್ನಿ ಪಾರ್ಕ್ ಅಂತಲೇ ಮಾಡಿಬಿಟ್ಟಿದ್ದೀರಾ. ಸೊ ಎಷ್ಟು ದಿವಸ ಆಯ್ತು ಸರ್ ಇದು ಓಪನ್ ಆಗಿ? ಎಕ್ಸಾಕ್ಟ್ಲಿ 1 month 15 days ಆಗಿದೆ. ರೀಸೆಂಟಾಗಿ ಓಪನ್ ಆಗಿದ್ದು. ನಿಮಗೆ ಸ್ಪಿನ್ನಿ ಪಾರ್ಕ್ ಇಲ್ಲಿ ನಿಮಗೆ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಎಲ್ಲ ಟೈಪ್ಸ್ ಕಾರ್ ಸಿಗುತ್ತೆ. ಮತ್ತೆ ಪಾರ್ಕ್ ಅಂತ ಹೇಳಿದ್ರೆ ನೀವು ಯಾವಾಗಲೂ ಟ್ರೀಸ್ ಫ್ಲವರ್ಸ್ ಮಾತ್ರ ನೋಡುತ್ತೆ. ಬಟ್ ಇದು ಕಾರ್ ಪಾರ್ಕ್ ಅಂತ, ಕಾರ್ ಪಾರ್ಕ್ ಎಕ್ಸೈಟ್ಮೆಂಟ್ ಆಗಿರುತ್ತೆ. ಹೌದೌದೌದು. ಮತ್ತೆ ನಿಮಗೆ ಅಲೈನ್ಡ್ ಆಗಿರುತ್ತೆ ಎಲ್ಲ ವೆಹಿಕಲ್ಸ್. ಮಿಕ್ಸಪ್ ಅಂತ ಹೇಳಿದ್ರೆ ಎಲ್ಲಿ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಪರ್ಟಿಕ್ಯುಲರ್ ಬ್ರ್ಯಾಂಡ್ SUVs ಅಂದ್ರೆ SUV ಸೆಗ್ಮೆಂಟ್ ನಾವು ಪಾರ್ಕ್ ಮಾಡಿರ್ತೀವಿ. ಅಂಡ್ ಇಲ್ಲಿ ನೀವು ನೋಡ್ತಾ ಇರೋದು ತಾರ್ ಇದೆ ಎಕ್ಸಾಂಪಲ್. ಪ್ಲಸ್ ಸ್ಪಿನ್ನಿ ಪ್ರೊಸೆಸ್ ಹೇಳ್ಬೇಕಂತ ಹೇಳಿದ್ರೆ ಫಸ್ಟ್ ನಿಮಗೆ ಅಶೂರ್ಡ್ ಬೈಬ್ಯಾಕ್ ಪ್ರೈಸಸ್ ಇರುತ್ತೆ, ವಾರಂಟೀಸ್ ಇರುತ್ತೆ, ಮತ್ತೆ ನಿಮಗೆ ಗ್ಯಾರಂಟೀಸ್ ಇರುತ್ತೆ. 1 year 15,000 kilometer ನಿಮಗೆ ಇಂಜಿನ್ ಅಂಡ್ ಟ್ರಾನ್ಸ್ಮಿಷನ್ ಗ್ಯಾರಂಟಿ ಕೊಡ್ತಾರೆ, ವಾರಂಟಿ ಕೊಡ್ತೇವೆ ಸರ್. ಪ್ಲಸ್ ನಿಮಗೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ಗೂ ನಾವು ವಾರಂಟಿ ಕೊಡ್ತಾ ಇದ್ದೀವಿ. ಪ್ರತಿಯೊಂದಕ್ಕೂ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಕೂಡ. ನಿಮಗೆ ಹೆಡ್ಲೈಟ್ ಸ್ವಿಚಸ್ ಆ ಥರ ಏನೋ ಪ್ರಾಬ್ಲಮ್ಸ್ ಇದ್ದರೆ ನೀವು ಅದನ್ನು ಸ್ಪಿನ್ನಿನ ನಿಮಗೆ ಟೇಕ್ ಓವರ್ ಮಾಡಿ ರಿಪೇರ್. ಹೌದಾ? ಓಕೆ ಓಕೆ. ಈವನ್ ಕೀಸ್ ಕೂಡ ನೀವು ಇದು ಮಾಡ್ತೀರಾ? ಓಹೋ. ಆ್ಯಕ್ಚುಲಿ ಬೇರೆ ಕಡೆ ಅಂತ ಹೇಳಿದ್ರೆ ನಿಮಗೆ ಆ ಚಿಕ್ಕ ಪುಟ್ಟ ಏನು ಕಾಂಪೋನೆಂಟ್ಸ್ ಇದೆ ಅದಕ್ಕೆಲ್ಲ ನಿಮಗೆ ವಾರಂಟಿ ಇದು ಸಿಗೋದಿಲ್ಲ. ಸೊ ಈ ಸ್ಪಿನ್ನಿಲಿ ಅಡ್ವಾಂಟೇಜ್ ಆಗಿ ಕೊಡ್ತಾ ಇದ್ದೀರಾ. ಬೇರೆ ಏನೇನು ಫೆಸಿಲಿಟಿ ಮಾಡ್ಕೊಡ್ತಾ ಇದ್ದೀರಾ? ಇಲ್ಲಿ ಫಸ್ಟ್ ಆಫ್ ಆಲ್ ಆಫರ್ಸ್ ಅಂತ ಏನು ನೋಡೋಲ್ಲ, ನಿಮಗೆ ಪ್ರೈಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾಕಂದ್ರೆ ನಾವು ಆಕ್ಸಿಡೆಂಟಲ್ ವೆಹಿಕಲ್ ಎಲ್ಲ ಪ್ರೊಕ್ಯೂರ್ ಮಾಡೋದಿಲ್ಲ, ಮತ್ತೆ ಮೀಟರ್ ಟ್ಯಾಂಪಿಂಗ್ ವೆಹಿಕಲ್ಸ್ ಎಲ್ಲ ನಿಮಗೆ ಪ್ರೊಕ್ಯೂರ್ ಆಗೋದಿಲ್ಲ. ಪ್ಯೂರ್ಲಿ ಜಿನಿಯನ್ ವೆಹಿಕಲ್ಸ್ ಇರುತ್ತೆ. ಹಾಗಾಗಿ ನಾವು ಯಾವುದೇ ರೀತಿಯ ಡಿಸ್ಕೌಂಟ್ ಸಿಗೋದಿಲ್ಲ. ಓಕೆ. ಸೊ ನೋಡಿದ್ರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಇತ್ತು. ಸೊ ಈ ಗಾಡಿ ಎಕ್ಸ್ಪೆಷಲಿ ಇವತ್ತು ಈ ಗಾಡಿ ಓಡಿಸಿರೋದ್ರಿಂದ ನಾನು ಇದ್ರ ಬಗ್ಗೆ ಡೀಟೇಲ್ಸ್ ತೊಗೊಂಡೆ. ಯಾಕಂದರೆ ತುಂಬಾ ಕಾರ್ ಇದೆ, 600 ಕಾರ್ 400 ಕಾರ್ಸ್ ಏನಿದೆ. ಸೊ ಅದನ್ನೆಲ್ಲದನ್ನು ಟೆಸ್ಟ್ ಡ್ರೈವ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಳ್ಳೋದು ಅಂತ ಹೇಳಿದ್ರೆ ನಾನು ಇವತ್ತೇ ಒನ್ ಡೇ ಆಗೋಯ್ತು. ಇಷ್ಟನ್ನು ಮಾಡೋದಕ್ಕೆ ಒನ್ ಡೇ ಆಗೋಯ್ತು. ಇನ್ನು ಅದು 1 ವಾರ ಬೇಕಾಗುತ್ತೆ ನನಗೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2021 ತಾರ್ ನಿಮಗೆ ಪೆಟ್ರೋಲ್ ಇಂಜಿನ್ ಇದೆ. ಪ್ಲಸ್ ನಿಮಗೆ 4-wheel ಡ್ರೈವ್ ಕನ್ವರ್ಟಬಲ್ ಇದೆ, 4-wheel ಡ್ರೈವ್ ಇದೆ. ಪ್ಲಸ್ ನಿಮಗೆ ರನ್ನಿಂಗ್ ಕಿಲೋಮೀಟರ್ ಬಂದ ಜಸ್ಟ್ ನಿಮಗೆ 4,500 kilometer ಅಷ್ಟೇ ಡ್ರೈವ್ ಆಗಿರುತ್ತೆ. ಹೌದು ಸರ್. ಸಿಂಗಲ್ ಓನರ್ ಇದೆ ಸರ್. ಹೌದು, ಬ್ಲ್ಯಾಕ್ ಕಲರ್ ಇದೆ. ಪ್ಲಸ್ ನಿಮಗೆ ಟೈರ್ ಎಲ್ಲ ಅಷ್ಟೇ 100% ಟೈರ್. ನೀವು ಇಲ್ಲೇನೆ ನಮ್ದು ಸ್ಪಿನ್ನಿ ಆ್ಯಪಲ್ಲೇ ಚೆಕ್ ಮಾಡ್ಬೋದು. ನಿಮಗೆ ಪರ್ಟಿಕ್ಯುಲರ್ ಬ್ರೀಫಾಗಿ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ ಆ್ಯಪಲ್ಲೇ. ನೀವು ಜಸ್ಟ್ ಇಲ್ಲಿ ಬಂದು ವೆಹಿಕಲ್ ಡ್ರೈವ್ ಮಾಡಿ
ನೀವು ಇವ್ರ ಹತ್ರ ಯಾವ ಥರ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.